ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸೋಲೋ ಸಂಚಾರಿ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರನ ತಿಳಿಸ್ತಾ ಇದ್ದೀನಿ. ಅಯೋಧ್ಯೆ ಅಂದಿದ ಕೂಡಲೇ ನಿಮ್ಮ ತಲೆಯಲ್ಲಿ ಬರುತ್ತೆ ರಾಮನ ಒಂದು ಜನ್ಮಸ್ಥಳ, ಜನ್ಮಭೂಮಿ ಅಂತ. ಆ ಒಂದು ಜನ್ಮಭೂಮಿಗೆ ನನ್ನ ಒಂದು ಜರ್ನಿ ಹೇಗಿತ್ತಂತ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬ್ಯಾಂಗ್ಳೂರಿಂದ ಅಯೋಧ್ಯೆಗೆ ನಾನು ಫ್ಲೈಟ್ ಮುಖಾಂತರ ಹೋದೆ. ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇವಾಗಲೇ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ನೀವು ನೋಡ್ತಾ ಇರ್ಬೋದು ಬ್ಯಾಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಏರ್ಪೋರ್ಟ್ ಇದಾಗಿದೆ. ಸೊ ನನ್ನ ಒಂದು ಪಯಣ ಕೂಡ ಇಲ್ಲಿಂದನೇ ಶುರು ಅಂತ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಇಲ್ಲಿಂದ ಶುರು ಮಾಡ್ತೀನಿ. ನಾನಿವಾಗ ಕ್ಯಾಬಿನ್ ಬ್ಯಾಗ್ ಕಡೆ ಹೊರಡ್ತಾ ಇದ್ದೀನಿ. ಇಲ್ಲಿ ನನ್ನ ಒಂದು ಕಂಪ್ಲೀಟ್ ಬ್ಯಾಗ್ ಚೆಕ್-ಇನ್ ಆಗಿ ಒಂದು ಫ್ಲೈಟ್ ಟಿಕೆಟ್ನ ತಗೊಂಡು ನನ್ನ ಒಂದು ಫ್ಲೈಟ್ ಇರುವಂಥ ಜಾಗಕ್ಕೆ ನಾನು ಇವಾಗ ಹೊರಡ್ತಾ ಇದ್ದೀನಿ. ನೀವು ನೋಡ್ಬೋದು ಇದೇ ಬೆಂಗಳೂರು ಏರ್ಪೋರ್ಟ್ ಆಗಿದೆ. ಹಲವಾರು ರಾಜ್ಯಗಳಿಗೆ, ಹಲವಾರು ದೇಶಗಳಿಗೆ ಇಲ್ಲಿಂದನೇ ಫ್ಲೈಟ್ಗಳು ಹೊರಡೋದಂತ ಹೇಳ್ತಾ ನಾನು ಸಹ ಇಲ್ಲಿಂದನೇ ಅಯೋಧ್ಯೆ ಧಾಮಗೆ ಹೊರಡ್ತಾ ಇದ್ದೀನಿ. ಜೈ ಶ್ರೀರಾಮ್ ಅಂದ್ಕೊಂಡು. ಸೊ ನನ್ನ ಒಂದು ಫ್ಲೈಟ್ ಬಂದು ಏರ್ ಇಂಡಿಯನ್ ಎಕ್ಸ್ಪ್ರೆಸ್. ಆಲ್ರೆಡಿ ಫ್ಲೈಟ್ ಹೊರಟಿದೆ. ಕೊನೆಯದಾಗಿ ನಾನಿವಾಗ ತಲುಪಿದ್ದೀನಿ ಅಯೋಧ್ಯೆ ಧಾಮ್ ಏರ್ಪೋರ್ಟ್. ಈ ಒಂದು ಏರ್ಪೋರ್ಟ್ ಬಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಎರಡೇ ಫ್ಲೈಟ್ ಇಲ್ಲಿ ನಿಲ್ಲೋಕ್ಕಾಗೋದು, ಇದಕ್ಕೂ ಮೇಲೆ ನಿಲ್ಲೋಕ್ಕಾಗಲ್ಲ. ಇದು ಸಹ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಇವಾಗ ನಾನು ಬಂದಂಥ ಒಂದು ಫ್ಲೈಟ್ ಇದಾಗಿದೆ, ಏರ್ ಇಂಡಿಯನ್ ಎಕ್ಸ್ಪ್ರೆಸ್. ನೀವು ನೋಡ್ತಾ ಇರ್ಬೋದು. ನೀವಿವಾಗ ನೋಡಿದ್ರಲ್ಲ, ಏರ್ಪೋರ್ಟ್ ಒಳಗಡೆ ಪೇಂಟಿಂಗ್ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಇದು ಸಹ ರೆಡಿ ಆಗ್ತಾ ಇದೆ. ನಾನಿವಾಗ ಹೊರಡ್ತಾ ಇದ್ದೀನಿ ರಾಮ ಜನ್ಮಭೂಮಿಗೆ. ಏರ್ಪೋರ್ಟಿಂದ 8 ಕಿಲೋಮೀಟರ್ ಅಷ್ಟೇ ರಾಮ ಜನ್ಮಭೂಮಿ ಮಂದಿರ ಇರೋದು. ಸೊ ಇವಾಗ ನಾನು ಈ ಒಂದು ಎಲೆಕ್ಟ್ರಿಕ್ ಆಟೋದ ಮುಖಾಂತರ ಆ ಒಂದು ಜಾಗಕ್ಕೆ ಹೊರಡ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಇದೇ ನೋಡಿ ರಾಮನ ಒಂದು ಜನ್ಮಭೂಮಿ. ಸೂರ್ಯವಂಶದ ರಾಜನಾದ ದಶರಥನ ಮಗನಾದ ಕೌಸಲ್ಯ ಸುಪುತ್ರನಾದ ಶ್ರೀರಾಮ ಜನ್ಮಭೂಮಿಯ ಅಯೋಧ್ಯೆ ನಗರ ಇದೇನೆ ನೋಡಿ ರಾಮನ ಒಂದು ಸ್ಥಳ.
ನಾನಿವಾಗ ಅಯೋಧ್ಯೆ ನಗರದಲ್ಲಿದ್ದೀನಿ. ಸೊ ಇವಾಗ ನಾನು ಅಯೋಧ್ಯೆನ ಕಂಪ್ಲೀಟಾಗಿ ನೋಡ್ಕೋಬೇಕಂದ್ರೆ ನಾನು ಸಹ ಒಂದು ಉಳ್ಕೊಳ್ಳೋಕ್ಕೆ ಒಂದು ರೂಮ್ ನೋಡಬೇಕಲ್ವಾ. ಅದರಿಂದ ನಾನು ಒಂದು ಶಕ್ತಿ ಗೆಸ್ಟ್ ಹೌಸ್ನ ನೋಡಿದೆ. ಇಲ್ಲಿ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಗೆ ರೂಮ್ ಸಿಗುತ್ತಂತ ಹೇಳಿದ್ರು. ಅದರಿಂದ ಈ ಒಂದು ಶಕ್ತಿ ಗೆಸ್ಟ್ ಹೌಸಿಗೆ ಬಂದೆ. ನನಗೆ 1000 ರುಪೀಸಲ್ಲಿ ಒಂದು ರೂಮ್ ಸಿಕ್ತು. ಯಾಕಂದರೆ ನಮಗೆ ಅಯೋಧ್ಯೆ ಧಾಮಗೆ 500 ಮೀಟರ್ ಆಗುತ್ತೆ, ರೈಲ್ವೆ ಸ್ಟೇಷನ್ಗೆ ಜಸ್ಟ್ 200 ಮೀಟರ್ ಅಷ್ಟೇ ಆಗುತ್ತೆ. ನಾವು ಇಲ್ಲಿ ಹತ್ತಿರದ ಪ್ಲೇಸ್ಗಳು ನೋಡೋಕ್ಕೆ ಇದೇ ಬೆಸ್ಟ್ ರೂಮ್ ಅಂತ ಅನಿಸ್ತು. ಸೊ ನಾನು ಇದನ್ನೇ ನೋಡಿದೆ. 1000 ರುಪೀಸ್ ಕೊಟ್ಟು ನಾನು ಈ ಒಂದು ರೂಮಲ್ಲಿದೆ. ರೂಮ್ ನನಗೆ ತುಂಬಾ ಇಷ್ಟ ಆಯಿತು. ಯಾಕಪ್ಪ ಅಂದರೆ ಎಲ್ಲದಕ್ಕೂ ಹತ್ರ ಇರೋದ್ರಿಂದ ಈ ಒಂದು ರೂಮ್ ನನಗೆ ಲೈಕ್ ಆಯಿತು. ಸೊ ಇವಾಗ ನಾನು ರೆಡಿ ಆಗಿಬಿಟ್ಟು ಆದಷ್ಟು ಬೇಗ ಒಂದು ರಾಮನ ದರ್ಶನ ಪಡೆಯೋಣ ಅಂತ ಇವಾಗ ನಾನು ಹೊರಡ್ತಾ ಇದ್ದೀನಿ. ನೀವು ಸಹ ಬನ್ನಿ ಓಡೋಣ ಅಂತ ಹೇಳ್ತಾ ನಾನಿವಾಗ ಒಂದು ರಾಮನ ದರ್ಶನ ಪಡೆಯೋಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಇನಾಗ್ರೇಷನ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ತುಂಬ ಫೆಸಿಲಿಟಿ ಇದೆ, ಲಾಕರ್ ಫೆಸಿಲಿಟಿ ಸಹ ಇದೆ. ಯಾವುದೇ ಥರ ಅಮೌಂಟ್ ಕೊಡೋಂಗೆ ಇಲ್ಲ, ಪ್ರತಿಯೊಂದೂ ಫ್ರೀ ಅಂತಲೇ ಹೇಳ್ತೀನಿ ನಿಮಗೆ. ಯಾಕಪ್ಪ ಅಂದರೆ ಒಳಗಡೆ ಫೋನ್ ಅಲೋಡ್ ಇರೋದಿಲ್ಲ. ನಾವು ವಾಚ್ ಆಯಿತು, ಫೋನ್ ಆಯಿತು, ಅಥವಾ ನಮ್ಮ ಬ್ಯಾಗ್ ಆಯಿತು, ಪ್ರತಿಯೊಂದು ಲಗೇಜ್ನ ಇದೇ ಒಂದು ಲಾಕರಲ್ಲಿ ಇಕ್ಕೋಗ್ಬೇಕು. ಮತ್ತು ನಿಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ತುಂಬ ಅಂದರೆ ತುಂಬ ಕೌಂಟರ್ಸ್ಗಳಿರುತ್ತೆ. ಅದು ಸಹ ಫ್ರೀಯಾಗಿ, ಯಾವುದೇ ಥರ ₹1 ಕಾಸ್ಟ್ ಸಹ ತಗೊಳ್ಳಲ್ಲ. ಪ್ರತಿಯೊಂದೂ ಸೇಫ್ ಅಂತಲೇ ಹೇಳ್ತೀನಿ ಈ ಒಂದು ಜಾಗದಲ್ಲಿ. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿ ಫೆಸಿಲಿಟಿನ ರೆಡಿ ಮಾಡಿದ್ದಾರೆ ಇಲ್ಲಿನ ಅಯೋಧ್ಯೆ ಧಾಮದಲ್ಲಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಪ್ರತಿ ಭಕ್ತಾದಿಗಳಿಗೂ ಇಲ್ಲಿ ಪ್ರತಿಯೊಂದು ಫೆಸಿಲಿಟಿ ಇದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಯಾಕಪ್ಪ ಅಂದರೆ ತುಂಬ ಸುಸ್ತಾಗಿರೋರಿಗೆ ನೀರಿನ ತಾಣ ಇದೆ, ಕುಂತ್ಕೊಳ್ಳೋಕ್ಕೆ ಚೇರ್ಗಳಿವೆ, ಪ್ರತಿಯೊಂದೂ ಕಂಪ್ಲೀಟಾಗಿ ರೆಡಿ ಮಾಡಿದ್ದಾರೆ, ಮಾಡ್ತಾನಿದ್ದಾರೆ ಇವಾಗಲೂ ಸಹ. ನೀವಿವಾಗ ನೋಡ್ತಾ ಇರ್ಬೋದು, ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಮಾಡಿದ್ದು ಇದೇ ರಾಮ್ ಮಂದಿರದಲ್ಲಿ. ಇದಕ್ಕೆ 500 ವರ್ಷಗಳ ಒಂದು ಇತಿಹಾಸನೇ ಇದೆ ಈ ಒಂದು ಜಾಗಕ್ಕೆ ಅಂತ ತಿಳಿಸ್ತಾ ಇದ್ದೀನಿ ನಿಮಗೆ. ನೀವು ನೋಡಿದ್ರಲ್ವಾ, ರಾಮ ಮಂದಿರಕ್ಕೆ 500 ವರ್ಷಗಳ ಒಂದು ಇತಿಹಾಸನೇ ಇದೆ ಅಂತ. ಯಾಕಪ್ಪ ಅಂದರೆ ಈ ಒಂದು ಜಾಗ ಉಳಿಸ್ಕೊಳ್ಳೋಗೋಸ್ಕರ ಎಷ್ಟೊಂದು ಜನರು ತಮ್ಮ ಪ್ರಾಣ ತ್ಯಾಗ ಮಾಡಿ ಮತ್ತು ಎಷ್ಟೋ ನೆತ್ತರ ಹರಿದು ಕೊನೆಯದಾಗಿ ಆ ಒಂದು ಜಾಗವನ್ನು ನಾವುಗಳು ಉಳಿಸ್ಕೊಂಡಿದ್ದೇವೆ. ಆ ಒಂದು ಜಾಗಕ್ಕೆ ಮುಕ್ತಿ ಸಹ ಸಿಕ್ತು. ರಾಮನಿಗೆ ಒಂದು ಪಟ್ಟಾಭಿಷೇಕ ಸಹ ಆಯಿತು. ಇಡೀ ದೇಶವೇ ಹಬ್ಬದ ಸಡಗರದಲ್ಲಿ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಶ್ರೀ ಹನುಮನಗರಿಗೆ ನಾನಿವಾಗ ಹೋಗ್ತಾ ಇದ್ದೀನಿ. ಇವಾಗ ತಾನೇ ಶ್ರೀರಾಮನ ಒಂದು ದರ್ಶನ ಮುಗಿಸ್ಕೊಂಡು ಬಂದಿದ್ದೀನಿ. ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಎಲ್ಲಿ ರಾಮನು ಅಲ್ಲೇ ಹನುಮನು, ರಾಮನ ಬಂಟ ಹನುಮನು ಯಾವಾಗಲೂ ಇದ್ದೇ ಇರ್ತಾನೆ ಶ್ರೀರಾಮನ ಜೊತೆಲೆ ಅಂತ. ಇವಾಗ ಹನುಮನಗರಿಗೆ ನಾವು ಹೊರಡ್ತಾ ಇದ್ದೀವಿ, ಬನ್ನಿ ತೋರಿಸ್ತೀನಿ ನಿಮಗೆ. ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಹನುಮಂತನಿಗೆ ಪ್ರಿಯವಾದ ತಿಂಡಿ ಅಂದರೆ ಅದು ಲಡ್ಡು ಅಂತ. ಇವಾಗ ನಾನು ಲಡ್ಡು ತಗೊಂಡು ಹನುಮಂತನ ಒಂದು ಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ. ಹನುಮಂತನು ಇವಾಗಲೂ ಸಹ ಇವರೊಂದಿಗೆ ಇದ್ದಾನನ್ನೋದೇ ಇಲ್ಲಿನ ಒಂದು ನಂಬಿಕೆಯಾಗಿದೆ. ತುಂಬ ಅಂದರೆ ತುಂಬ ಜನರು ಬರ್ತಾರೆ ಹನುಮಂತನ ಒಂದು ದರ್ಶನ ಪಡೆಯೋಕ್ಕೆ. ನೀವು ನೋಡ್ತಾ ಇರ್ಬೋದು, ಕ್ಯೂ ಅಂತೂ ಕಿಲೋಮೀಟ್ರ್ ಗಂಟಲೆ ಹೋಗ್ತಾನೆ ಇರುತ್ತೆ, ಅಷ್ಟು ದೊಡ್ಡ ಕ್ಯೂಗಳಿರುತ್ತೆ ಆ ಒಂದು ಹನುಮಂತನ ಒಂದು ದರ್ಶನ ಪಡೆಯೋಕ್ಕೆ. ಆ ರೀತಿಲಿ ಜನ ಅಂತೂ ತುಂಬಿ ತುಂಬಿ ಬರ್ತಾನೆ ಇರ್ತಾರೆ.
ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಹನುಮಂತ ಅಂದಿದ ತಕ್ಷಣ ಎನರ್ಜಿ ಪವರ್ ಅಂತ ಯಾವತ್ತೂ ಕಮ್ಮಿ ಆಗಲ್ಲ ಅದು. ನೀವು ನೋಡ್ತಾ ಇರ್ಬೋದು, ಹನುಮನ ಗರಿಯಲ್ಲಿ ಹನುಮಂತ ಇರುವಂಥ ಒಂದು ಜಾಗ ಇದೇ ಆಗಿದೆ. ಹನುಮಂತ ಇವಾಗಲೂ ಸಹ ಜೀವಂತವಾಗಿ ನಮ್ಮೊಂದಿಗೆ ಇದ್ದಾನೆ ಅನ್ನೋ ಒಂದು ನಂಬಿಕೆ ಯಾವತ್ತೂ ಕಮ್ಮಿ ಆಗಲ್ಲ. ಆಂಜನೇಯನ ಗದೆ ನೋಡ್ಬೋದು ನೀವು, ನೋಡಿ ಹೇಗಿದೆ. ಆ ಗದೆನೇ ಎಲ್ಲದಕ್ಕೂ ಒಂದು ಪವರ್ಫುಲ್ ಅಂತ ತಿಳಿಸ್ತೀನಿ ನಿಮಗೆ. ಆಂಜನೇಯನ್ ನೋಡ್ತಾ ಇದ್ದರೆ ಎನರ್ಜಿ ಅಂತೂ ಯಾವತ್ತೂ ಕಮ್ಮಿ ಆಗಲ್ಲ. ಬಲಶಾಲಿ ಅಂದ್ರೇ ಆಂಜನೇಯ, ಆಂಜನೇಯ ಅಂದ್ರೇ ಬಲಶಾಲಿ. ನೀವಿವಾಗ ನೋಡ್ತಾ ಇದ್ರಿ ಅಲ್ವಾ, ಇದೇ ದಶರಥ ಮಾಲ್, ಶ್ರೀರಾಮನ ತಂದೆಯಾದ ದಶರಥ ಮಹಾರಾಜರ ಒಂದು ಮೂಲ ಅರಮನೆ ಅಂತಲೇ ಹೇಳ್ಬೋದು. ಇದೇ ಒಂದು ದಶರಥ ಮಾಲಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣ ತಮ್ಮ ಬಾಲ್ಯದ ಒಡನಾಟಗಳನ್ನು ಇದೇ ಒಂದು ಅರಮನೆಯಲ್ಲಿ ಕಳೆದಿರ್ತಾರೆ. ನೀವುಗಳು ಸಹ ಶ್ರೀರಾಮ ಮತ್ತು ಲಕ್ಷ್ಮಣ ಸೀತೆಯ ಮೂರ್ತಿಗಳು ಇದೇ ದಶರಥ ಮಾಲ್ಗಳಲ್ಲಿ ಇದೆ. ನೀವು ಸಹ ಹೋದಾಗ ಸಂಪೂರ್ಣವಾಗಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ ಈ ಒಂದು ದಶರಥ ಮಾಲ್. ನಾನಿವಾಗ ಇದ್ದೇನೆ ಕನಕ ಭವನದಲ್ಲಿ. ಕನಕ ಭವನ ಅಂದ ಕೂಡಲೇ ಕೈಗೆ ಉಡುಗೊರೆಯಾಗಿ ಶ್ರೀರಾಮನಿಗೆ ಈ ಒಂದು ಗೋಲ್ಡನ್ ಪ್ಯಾಲೇಸನ್ನು ಉಡುಗೊರೆಯಾಗಿ ಕೊಟ್ಟಿರೋದು. ಶ್ರೀರಾಮ ಮತ್ತು ಸೀತೆ ಮದುವೆ ಆದ ನಂತರ ಅವರ ಒಂದು ವೈಯಕ್ತಿಕ ಜೀವನ ಇದೇ ಒಂದು ಪ್ಯಾಲೇಸಲ್ಲಿ ನಡೆಯುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಬನ್ನಿವಾಗ ಕನಕ ಭವನದ ಒಳಗಡೆ ಹೋಗೋಣ, ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಗೋಲ್ಡನ್ ಪ್ಯಾಲೇಸ್ ಅಂತಲೇ ಇದನ್ನು ಕರೀತಾರೆ. ಆ ಒಂದು ಗೋಲ್ಡನ್ ಪ್ಯಾಲೇಸ್ಗೆ ವಿಸಿಟ್ ಹಾಕೋಣ ಅಂತ ಹೇಳ್ತಾ ಇವಾಗ ಒಳಗಡೆ ಹೋಗೋಣ, ಬನ್ನಿ. ಶ್ರೀರಾಮನ ಮಲತಾಯಿಯಾದ ಕೈಕೆ ಶ್ರೀರಾಮನ ಮದುವೆಯಾದ ನಂತರ ಸೀತೆಗೆ ಈ ಒಂದು ಗೋಲ್ಡನ್ ಪ್ಯಾಲೇಸನ್ನು ಉಡುಗೊರೆಯಾಗಿ ನೀಡಿರುವುದು ಒಂದು ಇತಿಹಾಸ ಅಂತಲೇ ಹೇಳ್ಬೋದು. ವಾಸ್ತುಶಿಲ್ಪ ಅಂತೂ ತುಂಬ ಅದ್ಭುತವಾಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಒಂದು ರಾಜಸ್ಥಾನ ಶೈಲಿಯ ಒಂದು ದೃಶ್ಯ ಥರ ಕಾಣುತ್ತಾನೆ ಇರುತ್ತೆ ಈ ಒಂದು ಕನಕ ಭವನ. ಇದು ನೋಡೋದೇ ಒಂದು ಆಶ್ಚರ್ಯ ಸಂಗತಿ.
ನೀವಿವಾಗ ನೋಡ್ತಾ ಇರ್ಬೋದು ನಾಗೇಶ್ವರನಾಥ ದೇವಾಲಯ. ಸ್ವತಃ ಭಗವಾನ್ ಶ್ರೀರಾಮನು ಈ ಒಂದು ದೇವಾಲಯವನ್ನು ನಿರ್ಮಿಸಿ ಶಿವನ ಒಂದು ವಿಗ್ರಹವಿಕ್ಕಿ ಪೂಜೆ ಸಲ್ಲಿಸ್ತಾ ಇದ್ದ ಅನ್ನೋದು ಒಂದು ಪ್ರತೀತಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಇದೇ ನೋಡಿ ಸರಯು ನದಿ. ಶ್ರೀರಾಮನ ಒಂದು ವನವಾಸಕ್ಕೆ, ಶ್ರೀರಾಮನ ಒಂದು ಮರಣಕ್ಕೆ ಇದೇ ನದಿ ಸಾಕ್ಷಿಯಾಗಿದೆ. ಈ ನದಿಯು ಕೈಲಾಸದಿಂದ ಹರಿದು ಬಂದಿದೆ ಎಂದು ಉಲ್ಲೇಖಿಸಲಾಗಿದೆ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಯಮುನಾ, ಗಂಗಾ, ಗೋಮಾತೆ ಮತ್ತು ಶಾರದಾ ನದಿಗಳು ಮತ್ತು ಸರಯು ನದಿ ಹಿಮಾಲಯದಿಂದ ಹರಿದು ಬಂದಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖನ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದೇ ಸರಯು ನದಿ. ಶ್ರೀರಾಮನು ಅಯೋಧ್ಯ ರಾಜ್ಯವನ್ನು ಆಳಿದ್ದು ಇದೇ ನದಿಯ ಪಕ್ಕದಲ್ಲಿ. ಭಗವಾನ್ ವಿಷ್ಣು ರಾಮನ ಒಂದು ಅವತಾರವನ್ನು ಸಮಾಪ್ತಿಗೊಳಿಸಿದ್ದು ಇದೇ ಒಂದು ನದಿಯ ದಂಡದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲೇ ಗಂಗಾ ಆರತಿ ನಡೆಯುತ್ತೆ ಸಂಜೆ ವೇಳೆ. ನೀವು ನೋಡ್ತಾ ಇರ್ಬೋದು ಗಂಗಾ ಆರತಿ. ಯಾವುದೇ ಕಾರಣಕ್ಕೂ ಗಂಗಾ ಆರತಿನಂತೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಗಂಗಾ ಆರತಿ ತೊಗೊಂಡ್ರೆ ಅದೊಂದು ಪುಣ್ಯ ಅಂತಲೇ ಹೇಳ್ತೀನಿ. ಅದು ಅಯೋಧ್ಯೆ ಧಾಮದಲ್ಲಿ ಗಂಗಾ ಆರತಿ ಮುಗಿಸ್ಕೊಂಡು ನೀವು ರಾತ್ರಿ ಸಹ ಅಯೋಧ್ಯೆ ನಗರವನ್ನು ರಾತ್ರಿ ವೇಳೆ ಅಂತೂ ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದೊಂಥರ ಕಲರ್ಫುಲ್ ಅಯೋಧ್ಯೆ ನಗರ ಅಂತಲೇ ಹೇಳ್ತೀನಿ. ರಾತ್ರಿ ವೇಳೆ ಅಯೋಧ್ಯೆ ನಗರಿ ರಾತ್ರಿಯ ವೈಭವ ತಾಣ ಅಂತಲೇ ಹೇಳ್ಬೋದು. ಅಷ್ಟು ಕಲರ್ಫುಲ್ ಆಗಿರುತ್ತೆ. ಲೈಟಿಂಗ್ಸ್ ಅಂತೂ ಒಂದೊಂದು ದೇವಸ್ಥಾನಕ್ಕೂ ಲೈಟಿಂಗ್ಸ್ ಇರೋದ್ರಿಂದ ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣುತ್ತೆ ದೃಶ್ಯಗಳು ರಾತ್ರಿ ವೇಳೆ ಸಹ. ನೀವು ಯಾವುದೇ ಕಾರಣಕ್ಕೂ ರಾತ್ರಿ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಟೆಂಪಲ್ ನೋಡೋದು. ಯಾಕಂದರೆ ಲಕ್ಷಾಂತರ ಜನರು ಓಡಾಡ್ತಾನೆ ಇರ್ತಾರೆ ಈ ಒಂದು ಅಯೋಧ್ಯೆ ನಗರದಲ್ಲಿ. ಇದೊಂಥರ ಬೆಳಗಿನ ಜಾವನೇ ಬೇರೆ ರೀತಿ ಇರುತ್ತೆ, ಮತ್ತು ಸಂಜೆ ಮೇಲೇ ಬೇರೆ ರೀತಿ ಇರುತ್ತೆ, ಮತ್ತು ರಾತ್ರಿ ವೇಳೆನೇ ಬೇರೆ ರೀತಿ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಯಾಕಂದರೆ ಅಷ್ಟು ಸುಂದರವಾಗಿದೆ. ಸುಮಾರು ದೇವಸ್ಥಾನಗಳನ್ನು ನೀವು ನೋಡ್ಬೋದು ಈ ಒಂದು ಅಯೋಧ್ಯೆ ನಗರದಲ್ಲಿ. ಅಷ್ಟಂದರೆ ಅಷ್ಟು ದೇವಸ್ಥಾನಗಳು ನೋಡೋಕ್ಕೆ ನಿಮಗೆ 2-3 ದಿನ ಬೇಕೇ ಬೇಕಾಗುತ್ತೆ. ಒಂದಿನದಲ್ಲಂತೂ ನೀವು ಅಯೋಧ್ಯೆಯನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸುಮಾರು ದೇವಸ್ಥಾನ ಇದೆ ಅಲ್ವಾ. ನೀವು ಮ್ಯಾಕ್ಸಿಮಮ್ ಮೂರು ದಿನ ಅಂತೂ ಬೇಕೇ ಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ತುಂಬ ಪೇಂಟಿಂಗ್ಸ್ಗಳಂತೂ, ವಾಸ್ತುಶಿಲ್ಪ ಆಗಿರ್ಬೋದು, ಈ ಒಂದು ರಾಮನ ಒಂದು ಜನ್ಮಭೂಮಿಯಲ್ಲಿ ಅಷ್ಟು ಅಂದರೆ ಅಷ್ಟು ಸೊಗಸಾಗಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಆ ಒಂದು ಪೇಂಟಿಂಗ್ ಸಹ ಬಿಡಿಸಿದ್ದಾರೆ. ನೀವು ಒಂದು ವೇಳೆ ರಾತ್ರಿ ಕೂಡ ಒಂದು ಶ್ರೀರಾಮನ ದರ್ಶನ ಪಡಿಬೋದು. ಯಾಕಂದರೆ 24/7 ಈ ಒಂದು ದೇವಾಲಯ ಓಪನ್ ಇದ್ದೇ ಇರುತ್ತೆ. ಯಾಕಂದರೆ ಇದು ಇನಾಗ್ರೇಷನ್ ಇನ್ನೂ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಇನ್ನೂ 3 ಇಯರ್ಸ್ ಬೇಕಾಗಿರೋದ್ರಿಂದ ಆ ಒಂದು ದೇವಸ್ಥಾನ ಯಾವ ರೀತಿ ವಾಸ್ತುಶಿಲ್ಪ ಕಂಟಿನ್ಯೂಸ್ ಆಗಿ ಕೆತ್ತನೆ ಮಾಡ್ತಾನೆ ಇದ್ದಾರೆ, ಅದೇ ರೀತಿ ಲಕ್ಷಾಂತರ ಜನರು ಆ ಒಂದು ದರ್ಶನ ಪಡೆಯೋಕ್ಕೆ ಹೋಗ್ತಾನೆ ಇರ್ತಾರೆ. ರಾತ್ರಿ ಹಗಲು ಎಂತ ಸಹ ಇಲ್ಲ, ಜನರಂತೂ ಬರ್ತಾನೆ ಇರ್ತಾರೆ ಒಂದು ಅಯೋಧ್ಯೆ ನಗರಕ್ಕೆ. ನೀವು ಸಹ ಆದಷ್ಟು ರಾತ್ರಿಯಿಂದ ಹಿಡಿದು ಪ್ರತಿಯೊಂದನ್ನು ಕಂಪ್ಲೀಟ್ ಮಾಡಿ. ಯಾವುದೇ ಕಾರಣಕ್ಕೂ ಅಯೋಧ್ಯೆ ನಗರ ಹೋದ್ಮೇಲೆ ಅಂತೂ ಯಾವುದು ಸಹ ಬಿಡಬೇಡಿ. ಯಾಕಂದರೆ ಅದು ರಾಮನ ಒಂದು ಜನ್ಮಭೂಮಿ. ಈ ಒಂದು ಜನ್ಮಭೂಮಿಯಲ್ಲಿ ಯಾವುದು ಸ್ಥಳವಂತೂ ಅರ್ಧಂಬರ್ಧ ಅಂತೂ ನೋಡಬೇಡಿ, ಕಂಪ್ಲೀಟಾಗಿ ಮುಗಿಸ್ಕೊಂಡೇ ನೀವು ಮತ್ತೆ ಹಿಂತಿರುಗಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಎಲ್ಲ ಥರ ಫೆಸಿಲಿಟಿ ಇದೆ. ನೀವು
ಟ್ರೈನ್ಗಳ ಮುಖಾಂತರ ಬೇಕಾದರೆ ಮತ್ತೆ ನಾವು ಬ್ಯಾಂಗ್ಳೂರಿಗೆ ಓಡ್ಬೋದು. ಬಸ್ಗಳು ಸಹ ಅವೈಲೇಬಲ್ ಇದೆ. ಫ್ಲೈಟ್ಗಳ ಮುಖಾಂತರ ನಾವು ಮತ್ತೆ ಬ್ಯಾಂಗ್ಳೂರ್ ರಿಟರ್ನ್ ಬರ್ಬೋದು. ಪ್ರತಿಯೊಂದು ಸಹ ಇಲ್ಲಿ ಅವೈಲೇಬಲ್ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದೇ ಅಯೋಧ್ಯೆ ಧಾಮ ರೈಲ್ವೆ ಸ್ಟೇಷನ್ ನೀವು ನೋಡ್ತಾ ಇದ್ದೀರಾ ನೋಡಿ, ಇದೆ ಅಯೋಧ್ಯೆ ಧಾಮ. ಇದು ಸಹ ಒಂದು ಮಾಲ್ ರೀತಿಯಲ್ಲೇ ರೆಡಿಯಾಗಿದೆ. ಈ ಒಂದು ಅಯೋಧ್ಯೆ ಧಾಮ ರೈಲ್ವೆ ಸ್ಟೇಷನ್ ನೀವು ನೋಡ್ತಾ ಇರ್ಬೋದು. ಒಂದು ನಮ್ಮಲ್ಲಿ ಮಾಲ್ಗಳು ಯಾವ ರೀತಿ ಇದೆ ಅದೇ ಥರನೇ ಒಂದು ರೈಲ್ವೆ ಸ್ಟೇಷನ್ ನೀವು ನೋಡ್ಬೋದು. ಆ ರೀತಿ ರೆಡಿಯಾಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಎಲ್ಲ ಥರ ರೆಡಿ ಮಾಡಿದ್ದಾರೆ ಅಯೋಧ್ಯೆ ಧಾಮ ರೈಲ್ವೆ ಸ್ಟೇಷನ್ನ. ಇದು ನೋಡ್ತಾ ಇದ್ರೆ ಯಾವುದೋ ಒಂದು ಮಾಲಲ್ಲಿದ್ದೀನಿ ಅಂತಲೇ ಅನಿಸುತ್ತೆ ನಮಗೆಲ್ಲ. ನೀವು ಇವಾಗ ನೋಡಿದ್ರಲ್ಲ, ಇದು ನನ್ನ ಒಂದು ಕಂಪ್ಲೀಟ್ ಅಯೋಧ್ಯೆಯ ಜರ್ನಿ ಆಗಿತ್ತು. ಸೊ ನೀವುಗಳು ಅಷ್ಟೇ ನಿಮ್ಮ ಒಂದು ಡ್ರೀಮ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಅಯೋಧ್ಯೆಯ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಅಯೋಧ್ಯೆಗೆ ಹೋಗ್ಬೇಕಂತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಬಾಯ್ ಬಾಯ್. ಸಿ ಯು.